ಯಸ್ ವೀಕ್ಷಕರೇ ನಮಸ್ಕಾರ. ನ್ಯೂಸ್ ಪಲ್ಸ್ಗೆ ಸ್ವಾಗತ. ನಾನು ಸಂಗೀತಾ ರಂಗನಾಥ್. ವಂದೇ ಮಾತರಂ ಕಟ್ಟಡ ಮತ್ತು ಇತರೆ ನಿರ್ಮಾಣ ಪೇಂಟರ್ ಕಾರ್ಮಿಕರ ಸಂಘಟನೆ ಕಾರ್ಮಿಕರ ನೂತನ ಕಟ್ಟಡ ಉದ್ಘಾಟನಾ ಸಮಾರಂಭ ಜರುಗಿತು. ಕಾರ್ಯಕ್ರಮದಲ್ಲಿ ಜೆಡಿಎಸ್ ಜಿಲ್ಲಾಧ್ಯಕ್ಷರಾದ ಮಂಜುನಾಥ್ ಗೌಶಿಮನವರು ಭಾಗಿಯಾಗಿ ಕಾರ್ಮಿಕರ ಬಗ್ಗೆ ಮಾತನಾಡಿದರು. ನಮಸ್ಕಾರ ತಿಳಿಸುತ್ತಾ ಸಾಯಿಬಾಬಾ ದೇವರನ್ನು ಮನದಲ್ಲಿ ನೆನೆದು ಹಾಗೂ ಈ ಕಾರ್ಯಕ್ರಮದ ಕೇಂದ್ರ ಬಿಂದು ನಮ್ಮ ಕಾರ್ಮಿಕ ನಿರೀಕ್ಷಕ ಆಫೀಸಿನ ದೇವೇಂದ್ರ ನಾಚಿಕರವರೇ ನಾಟಿಕರವರೇ ಹಾಗೂ ನಮ್ಮ ಸಹೋದರರಂತ ಅಶೋಕಣ್ಣ ಮೇಲಿಗಿರಿಯವರೇ, ಮೃತ್ಯುಂಜಯ ಕೆಎಸ್ ಅವರೇ, ಬಸವರಾಜ್ ಐರಣಿಯವರೇ ಹಾಗೂ ಅಭಿಕ್ಷಕ ದಿಲಿವಾಲ್ ಅವರೇ, ಜಗನ್ನಾಥ್ ಬಲ್ಲೂರ್ ಅವರೇ, ಅಸ್ಲಾಂ ಪನಿ ಬಂದವರೇ, ವಿಜಯಕುಮಾರ್ ಅವರೇ, ಸುಭಾಷ್ ಚಂದ್ರ ಅವರೇ, ಪ್ರೇಮಕ್ ಅವರೇ, ಗಣೇಶ್ ಅವರೇ ಮತ್ತು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಂಥ ಎಲ್ಲರನ್ನೂ ಒಗ್ಗೂಡಿಸಿಕೊಂಡು ನಮ್ಮ ರಾಣೆಬೆನ್ನೂರು ತಾಲೂಕಿನಲ್ಲಿ ಪ್ರತಿಯೊಂದು ಸಂಘ ಸಂಸ್ಥೆಗಳು ಕಟ್ಟಿದ್ದಾರೆ. ನಾವು ಒಂದು ಸಂಘ ಕಟ್ಟಬೇಕು. ನಮ್ಮಲ್ಲಿರ್ತಕ್ಕಂಥ ಕೆಲಸ ಮಾಡುವಂಥ ಸಾಕಷ್ಟು ಜನರಿಗೆ ತೊಂದರೆ ಆದರೆ ಅವರಿಗೆ ಬೆನ್ನೆಲುಬಾಗಿ ನಿಲ್ಲಬೇಕು ಅನ್ನೋ ಒಂದು ದೃಷ್ಟಿ ಇಟ್ಕೊಂಡು ಇವತ್ತು ಒಂದೇ ಮಾತರಂ ಕಟ್ಟಡ ಸಮಿತಿ ಎಲ್ಲ ನಮ್ಮ ಪದಾಧಿಕಾರಿಗಳೇ ಇವತ್ತು ರಾಣೆಬೆನ್ನೂರು ನಗರದಲ್ಲಿ ಸಾಕಷ್ಟು ಸಂಘ ಸಂಸ್ಥೆಗಳು ಕೆಲಸ ಮಾಡ್ತಾ ಇದ್ದಾವೆ. ಈ ಕಾರ್ಮಿಕ ಅಂದ ತಕ್ಷಣ ಅದರಲ್ಲಿ ಸಾಕಷ್ಟು ಜನ ಬರ್ತಾರೆ. ಬಡ್ಗೇರು ಬರ್ತಾರೆ, ಪೇಂಟ್ ಹಚ್ಚರ್ ನೀವೆಲ್ಲ ಬರ್ತೀರಿ, ಇನ್ನು ಹಲವಾರು ಜನ ಗೋಂಡೇರುಗಳು, ಗೋಂಡಿ ಮೇಸ್ತ್ರಿಗಳು, ಹೀಗೆ ಹಲವಾರು ಒಂದು ಮನೆ ನಿರ್ಮಾಣ ಆಗಬೇಕಾದ್ರೆ ಎಷ್ಟು ಜನ ಕೆಲಸ ಮಾಡ್ತಾರೆ ಅವರೆಲ್ಲ ಕಾರ್ಮಿಕರುಗಳೇ. ಏನು ಸರ್? ಹೀಗಾಗಿ ಕಾರ್ಮಿಕರನ್ನು ಉದ್ದೇಶಿಸಿ ಮಾತಾಡಬೇಕಾದ್ರೆ ಬಹಳಷ್ಟಿದೆ. ನಾನು ಸವಣೂರಿಗೆ ನಮ್ಮ ಪಕ್ಷದ ಕಾರ್ಯಕ್ರಮ ಇದೆ, ನಾವೆಲ್ಲ ಎರಡು ಮದುವೆ ಮುಗಿಸಿ ಹೊಂಟಿದ್ದೆ. ನಾನೆಲ್ಲ ಬೈಪಾಸನೆಗೆ ಹೋಗಿದ್ದೆ, ಮತ್ತೆ ವಾಪಸ್ ಒಳ್ಸಂದು ಈ ಕಾರ್ಯಕ್ರಮ ಬಂದನೆ. ಹೆಚ್ಚಿಗೆ ನಾವು ಮಾತಾಡಕ್ಕೆ ಹೋಗೋದಿಲ್ಲ, ಯಾಕಂದ್ರೆ ಕಾರ್ಮಿಕರ ಬಗ್ಗೆ ಹೇಳ್ಕೊಂತ ಹೋದ್ರೆ ಒಂದು ತಾಸಾಗುತ್ತೆ. ಅವ್ರು ಮಾಡುವಂಥ ಕೆಲಸಗಳು, ಕಷ್ಟಪಡುವಂಥ ದಿನಗಳು, ಆದರೆ ಅವರಿಗೆ ಸರ್ಕಾರದಿಂದ ಏನು ಸೌಲಭ್ಯ ಸಿಗ್ತಾವೋ ಇಲ್ಲಂಗಿಲ್ಲ, ಅದನ್ನು ಸದುಪಯೋಗ ಪಡಿಸಿಕೊಳ್ಳೋಕೆ ತಾವು ಹಿಂದೇಟಾಗ್ತೀರಿ. ನನಗೆ ಸಾಕಷ್ಟು ಜನ ಹೇಳ್ತಾರೆ, ನಂದು ಮೆಂಬರ್ ಆಗಿದ್ದೇನೆ, ರಿನ್ಯೂವಲ್ ಆಗಿಲ್ಲ, ರಿನ್ಯೂವಲ್ ಆದರೂ ಕೂಡ ನನಗೆ ಸರ್ಕಾರದ ಯಾವ ಸೌಲಭ್ಯ ಸಿಕ್ಕಿಲ್ಲ ಅಂತೇಳಿ ಅಶೋಕ್ ಸರ್ ಅವರೇ, ನಮ್ಮ ಮೃತ್ಯುಂಜಯ ದೇವೇಂದ್ರ ಸರ್ ಅವರೇ ಸಾಕಷ್ಟು ಜನ ಹೇಳ್ತಾ ಇದ್ದಾರೆ. ದಯವಿಟ್ಟು ಅವ್ರ ಪರವಾಗಿ ನಾವು ನಿಮಗೆ ಒಂದು ಮನವಿ ಮಾಡೋಕ್ಕಿಂತಾನೆ ಪ್ರತಿಯೊಬ್ಬ ಕಾರ್ಮಿಕ ಯಾರೇ ಮೆಂಬರ್ಶಿಪ್ ಆಗಿರ್ತಾರೆ ಅವರೆಲ್ಲ ಒಂದು ಗ್ರೂಪ್ ಮಾಡಿ, ಯಾರು ರಿನ್ಯೂವಲ್ ಆಗಿಲ್ಲ, ರಿನ್ಯೂವಲ್ ಆಗ್ಲಿಂದರಿಗೆ ಒಂದು ಮೆಸೇಜ್ ಮಾಡುವ ಮುಖಾಂತರ ಆ ಕೆಲಸ ತಾವು ಮಾಡ್ಬೇಕು. ಯಾಕಂದ್ರೆ ಅವ್ರ ದಿನನಿತ್ಯ ಅವರ ಒಂದು ಕಷ್ಟದ ಕೆಲಸದಲ್ಲಿ ಅವ್ರ ಕೆಲಸ ತೊಡಗಿಕೊಂಡಿರ್ತಾರೆ. ಅವ್ರ ರಿನ್ಯೂವಲ್ ಟೈಮ್ ಗೊತ್ತಿರೋದಿಲ್ಲ, ಅದನ್ನು ಕೂಡ ತಾವು ನೆನಪು ಮಾಡಿಸುವಂಥ ಕೆಲಸವನ್ನು ಮಾಡಬೇಕು. ಯಾಕಂದರೆ ಸಾಕಷ್ಟು ಕಾರ್ಯಕ್ರಮಕ್ಕೆ ತಾವೆಲ್ಲ ಕಾರ್ಮಿಕ ಇಲಾಖೆಯಿಂದ ಬರ್ತೀರಿ, ಸರ್ಕಾರದ ಸೌಲಭ್ಯಗಳು ಬರ್ತವೆ, ಆದರೆ ಮುಟ್ಟುವಲ್ಲಿ ವಿಫಲ ಆಗುತ್ತೆ. ಅಂದರೆ ನಿಮ್ಮಿಂದ ವಿಫಲ ಅಂತಂದು ಹೇಳಕ್ಕೆ ಇಷ್ಟಪಡಲ್ಲ, ಆದರೆ ಯಾರು ಮೆಂಬರ್ಶಿಪ್ ಆಗಿರ್ತಾರೆ ಆ ಟೈಮಿಗೆ ಹೋಗಿ ಭೇಟಿ ಆಗೋದಲ್ಲ. ಬಂದ ಸಂದರ್ಭದಲ್ಲಿ ಕಿಟ್ಗಳು ಖಾಲಿ ಆದ್ಮೇಲೆ ಹೋಗಿ ಬರೀ ಭೇಟಿ ಹಾಕಿದ್ರಿ. ಈ ರೀತಿ ಕಿಟ್ಗಳು ಖಾಲಿ ಆದ್ಮೇಲೆ ನಮ್ಮಂತರಿಗೆ ಕಾಲ್ ಮಾಡ್ತೀರಿ, ಸರ್ ನಮ್ಗೆ ಕಿಟ್ ಕೊಟ್ಟಲ್ಲ ಅಂತೇಳಿ. ಇಂಥ ಹಲವಾರು ಉದಾಹರಣೆ ಇಲ್ಲಿ ನಿಮ್ಮ ಮುಂದೆ ಬಂದಿದ್ದಾವೆ ಅಂತ ಅನ್ಕೊಂಡ್ರಿ. ಹೀಗಾಗಿ ಏನು ಒಂದೇ ಮಾತರಂ ಕಟ್ಟಡ ಮತ್ತು ಇತರೆ ತಾವೆಲ್ಲ ಏನದಿರಲ್ಲ, ನಿಮ್ಮ ಕಷ್ಟಕ್ಕೆ ನಾನು ತಲೆ ಬಾಗ್ತೇನೆ. ಯಾಕಂದ್ರೆ ಸಾಕಷ್ಟು ಜನ
ಪೇಂಟ್ ಹಚ್ಚುವಾಗ 2ನೇ ಮಾಡಿ 3ನೇ ಮಾಡಿಯಿಂದ ಬಿದ್ದು ಸಾಕಷ್ಟು ಜನ ಸಾವನ್ನಪ್ಪಿದ್ದಾರೆ. ಅವ್ರಿಗೆ ನಾವು ಬೆನ್ನೆಲುಬಾಗಿ ನಿಲ್ಲಬೇಕು, ಅವ್ರ ಕಷ್ಟಕ್ಕೆ ಸಹಾಯ ಆಗ್ಬೇಕಂತಂದೇಳಿ ಇವತ್ತಿನ ಸಂಘ ಕಟ್ಟಿಲ್ಲ, ಇದು ಮೆಚ್ಚುಗೆ ವ್ಯಕ್ತಪಡಿಸಿದ್ದೀನಿ. ಈ ಖುಷಿಗಾಗಿ ನಾನು ನಿಮ್ಮ ಕಾರ್ಯಕ್ರಮ ಬಂದೇನೆ. ಛಲ ಬೇಕು, ಧೈರ್ಯ ಬೇಕು, ಆಸಕ್ತಿ ಬೇಕು, ಅದು ನಿಮ್ಮಲ್ಲಿ ಇದೆ. ಹೀಗಾಗಿ ಈ ಕಾರ್ಯಕ್ರಮಕ್ಕೆ ನಾವು ಬಂದು ಹೋಗ್ಬೇಕಂತಂದೇಳಿ ನಾವು ಅವತ್ತ ಮನುಷ್ಯನ ಕಂಡೆ. ಯಾಕಂದ್ರೆ ಸಾಕಷ್ಟು ಜನ ಪೇಂಟ್ ಹಚ್ತಾ ಇದ್ರು, ಅವ್ರು ಕೆಲಸ ಮಾಡ್ಕೊಂತ, ಅವ್ರು ದುಡಿ ಮಾಡ್ಕೊಂತ ಅವ್ರ ಮನೆತನಕ ಮೀಸಲಾಗಿದ್ರು. ಆದ್ರೆ ಇಂಥ ಸಂಘ ಕಟ್ಟಕ್ಕೆ ಯಾರು ಮುಂದೆ ಬಂದಿಲ್ಲ. ಇದು ಫಸ್ಟ್ ಟೈಮ್ ಸಂಘ ಕಟ್ಟಿದ್ವಿ. ಈ ಸಂಘ ಚೆನ್ನಾಗಿ ಅಭಿವೃದ್ಧಿ ಆಗಲಿ. ನಾನು ಕೇಳಿದೆ, ಮೊನ್ನೆ ಬಂದ ಸಂದರ್ಭದಲ್ಲಿ ನಮ್ಮ ಎಲ್ಲರೂ ಬಂದ್ರು, ಗೌಸ್ ಎಲ್ಲ ಅಷ್ಟು ಪ್ರತ್ಯೇಕ ಬಂದ್ರು. ಅಲ್ಲಿ ಕೃಷ್ಣಪ್ಪ, ನಮ್ಮ ಕುರುಬೇರಿಯಲ್ಲಿ ಕೃಷ್ಣಪ್ಪ ಹಲಗೇರಿ ಅವ್ರ ಮಗ ತಿರ್ಕೊಂಡಿದ್ರಿ. ನಾವೆಲ್ಲ ಕೈಲಿ ಹಸ್ತರ ಪಟ್ಟಿ ಕೊಟ್ಟವೆ ಅಂತಂದೇಳಿ ಅವತ್ತೆಲ್ಲ ಹೇಳಿದ್ರಿ. ತಾವೆಲ್ಲ ನಾನು ಕೂಡ ಹಸ್ತರ ಕೊಟ್ಟು ಬಂದೆ ಬೆಳಿಗ್ಗೆ, ನೀವು ಕೊಟ್ರಿ ಅಂತಂದಾಗ ಬಹಳ ಖುಷಿ ಆಯ್ತು ನನಗೆ. ಒಬ್ಬ ಕಾರ್ಮಿಕರಾಗಿ ಮತ್ತೊಬ್ಬ ಕಾರ್ಮಿಕರಿಗೆ ದುಡ್ಡು ಕೊಡ್ಬೇಕಂತ ಇಚ್ಛೆ ಐತಲ್ಲ, ಆ ಆಸಕ್ತಿ ಐತಲ್ಲ, ಅದು ಮುಖ್ಯವಾದದ್ದು. ಯಾವುದೇ ಸರ್ಕಾರ ದುಡ್ಡು ಕೊಡೋ ಮುಖ್ಯ ಅಲ್ಲ. ತಮ್ಮ ಪಕ್ಕದ ದುಡ್ಡು ತಗೊಂಡೋಗಿ ಆ ಸಂತತ ವ್ಯಕ್ತಿಗೆ ನೀವು ದುಡ್ಡು ಕೊಡ್ತೀರ ಅಂದಾಗ ನಿಮ್ಮ ಏನು ಆಸೆ ಆಕಾಂಕ್ಷೆಗಳು, ಆ ದೇವರು, ಆ ಸಾಯಿಬಾಬಾ ದೇವರು, ನೀವು ನಂಬಿದಂಥ ಎಲ್ಲ ದೇವರುಗಳು ನಿಮ್ಮ ಆಸೆಗಳು ನೆರವೇರಿಸಲಿ. ನಿಮ್ಗೆ ಯಾವುದೇ ರೀತಿ ಕೆಲಸ ಮಾಡುವಾಗ ತೊಂದರೆ ಆಗದ ರೀತಿಯಲ್ಲಿ ಆ ದೇವರ ಆಶೀರ್ವಾದ ಮಾಡಲಿ ಅಂತೇಳಿ ಹೆಚ್ಚಿಗೆ ನಾವು ಮಾತಾಡಿದೆ. ನಿಮ್ಮ ಕಾರ್ಮಿಕರ ಬಗ್ಗೆ ಮಾತಾಡ್ತಾ ಹೋದ್ರೆ ಸಾಕಷ್ಟಿವೆ. ನಿಮ್ಮ ಕಷ್ಟ, ಬೆವರು, ಒಂದು ಮನೆ ಕಟ್ಟಬೇಕಾದ್ರೆ ನಿಮ್ಮ ಬೆವರು ಎಷ್ಟು ಇರ್ತಾರೆ ಅಂದ್ರೆ ಆ ಮನೆ ಮಾಲೀಕನಿಗೆ ಗೊತ್ತು. ಅದಕ್ಕಾಗಿ ಮನೆ ಮಾಲೀಕನಿಗೆ ಸ್ವಾಮಿ ಹೇಳ್ತಾನ, ಯಾರೇ ಬೆವರು ಇರುತ್ತೆ ಆ ಬೆವರು ಇದ್ದಾನೆ ಕರ್ಕೊಂಬಂದು ಕುಂದ್ರಿಸಿ ಮೊದಲು ಸನ್ಮಾನ ಮಾಡಿ ಆಮೇಲೆ ಬೇರೆ ಸನ್ಮಾನ ಮಾಡಿ ಅಂತ ಹೇಳ್ತಾರೆ. ಆದ್ರೆ ಎಷ್ಟೋ ಜನ ಅದು ನಡೆಸ್ತಾರ, ನಡ್ಸಂಗಿಲ್ಲ. ನಮ್ಮ ಅನುಭವ ನಾವು ಹಚ್ಕೊಂತೀವಿ. ನಾವೆಲ್ಲ, ನಾನೊಬ್ಬ ಸಿಮೆಂಟ್ ಅಂಗಡಿ ಮತ್ತು ಕಬ್ಬಣ ಅಂಗಡಿ ಮಾಲೀಕ. ಇಲ್ಲಿ ಕುಂತಾರೆಲ್ಲ ಕೋಟ್ಯಾಧೀಶಗಳು, ಇಲ್ಲಿ ಕುಂತಾರ ನಮ್ಮ ಪೇಂಟ್ ಅಂಗಡಿ. ನಾ ಅವ್ರಿಗೆ ಒಂದು ಕಿವಿ ಮಾತಾಡ್ತೀನಿ, ದಯವಿಟ್ಟು ನಮ್ಮ ಪೇಂಟ್ ಅಂಗಡಿ ಒಂದೇ ಮಾತ್ರ ಬಹಳ ಒಂದು ಉತ್ಸಾಹದಿಂದ ಸಂಘ ಕಟ್ಟಿದ್ದಾರೆ. ತಮ್ಮ ನೆರವು ಆ ಸಂಘದ ಮೇಲೆ ಇರಲಿ. ಯಾಕಂದ್ರೆ ನಿಮ್ಮ ನೆರವು ಆ ಸಂಘದ ಮೇಲೆ ಇತ್ತಪ್ಪ ಅಂದ್ರೆ ಉಳಿದೆಲ್ಲ ಜನ ಸಹಾಯ ಮಾಡ್ಲಿಕ್ಕೆ ಮುಂದೆ ಬರ್ತಾರ. ಅವ್ರ ಕಷ್ಟ ಆದಂತ ಸಂದರ್ಭದಲ್ಲಿ ಯಾರಾದ್ರೂ ಸಾವನ್ನಪ್ಪದ್ ಬೇಡ, ಆ ದೇವರಲ್ಲಿ ಬಿಡ್ಕೊಳ್ಳೋಣ. ಯಾರಾದ್ರೂ ಏನು ತೊಂದರೆ ಸಿಕ್ಕಿತ್ತು ಅಂದ್ರ ಆ ತೊಂದರೆಗೆ ತಾವೆಲ್ಲ ಪೇಂಟ್ ಅಂಗಡಿ ಮಾಲೀಕರು ಆಸರ ಆಗ್ಬೇಕು, ನಿಮ್ಮ ಜೊತೆ ನಾವು ಇರ್ತೀವಿ ಅಂತ ಹೇಳೋ ಮುಖಾಂತರ ನನ್ನ ಮಾತಿಗೆ ಹೆಚ್ಚಿಗೆ ಮಾತಾಡಿದೆ. ಸಾಕಷ್ಟಿದೆ, ನಾನು ಸ್ವಲ್ಪ ಸೌಂಡ್ ಹೋಗ್ಬೇಕು, ಹೀಗಾಗಿ ಹೆಚ್ಚಿಗೆ ಮಾತಾಡಿದೆ. ನನ್ನ ಮಾತಿಗೆ ವಿರಾಮ ಕೊಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತು ಇತರೆ ನಿರ್ಮಾಣ ಪೇಂಟರ್ ಕಾರ್ಮಿಕರ ಸಂಘ ಈ ಉದ್ಘಾಟನೆಗೆ ಆಗಮಿಸಿದಂತಹ ಎಲ್ಲ ಮಾನ್ ಗಣ್ಯ ವ್ಯಕ್ತಿಗಳು ಮತ್ತು ವ್ಯಾಪಾರಿಗಳು, ನಮ್ಮ ಆಫೀಸರ್ಸ್ ಆದಂಥ ದೇವೇಂದ್ರಪ್ಪ ನಾಟಿಕರ್ ಅವರಿಗೆ ತುಂಬ ಹೃದಯದಿಂದ ಸ್ವಾಗತ ಮತ್ತು ಅಭಿನಂದನೆ ಹೇಳಿ ಇಷ್ಟಪಡ್ತೇನೆ. ಇವತ್ತು ಎಚ್ ಶಿವರಾಮೇಗೌಡ ಕರ್ನಾಟಕ ರಾಷ್ಟ್ರ ವೇದಿಕೆ ಒಬ್ಬ ಜಿಲ್ಲಾಧ್ಯಕ್ಷರಾಗಿ ಕಾರ್ಮಿಕರು ಅಂದ್ರೆ ಯಾರು, ಸಂಘ ಕಟ್ಟಿ 4 ಜನ ಸೇರಿಸಿ ಸನ್ಮಾನ ಮಾಡಿಸಿ, ಸನ್ಮಾನ ಆದ್ಮೇಲೆ ಒಂದೆರಡು ಮಾತುಗಳನ್ನು ಆಡಿ ನಾವು ನಮ್ಮ ಮನೆಗೆ ಹೋಗ್ಬಿಡ್ತೇವೆ. ರಾಜಕೀಯ ಭಾಷಣನೇ ಬೇರೆ, ಸಂಘಟನೆಯ ಭಾಷಣನೇ ಬೇರೆ. 5 ವರ್ಷಕ್ಕೊಮ್ಮೆ ಆಳ್ವಿಕೆ ಮಾಡ್ಕೊಂಡು 5 ವರ್ಷಕ್ಕೊಮ್ಮೆ ಬೇರೆ ಬೇರೆ MLA ನಾವೆಲ್ಲ ನೋಡ್ತಾ ಇದ್ದೀವಿ. ಆ MLA ಬಂದಾದ್ಮೇಲೆ ಕಾರ್ಯಕ್ರಮಕ್ಕೆ ಬಂದಾಗ ಒಂದು ಭಾಷೆ, ಕಾರ್ಯಕ್ರಮ ಆಗಿ ಅವ್ರು ಗೆಲುವಿನ ಸಂದೇಶ ಕೊಟ್ಟಾಗ ಒಂದು ಭಾಷೆ. ಇದುವರೆಗೆ ಕೂಡ ಇಲ್ಲಿ ನೂತನವಾಗಿ ಒಂದು ಕಾರ್ಮಿಕ ಘಟಕನ ನೀವು ಏರ್ಪಡಿಸಿರಿ, ಅದಕ್ಕೆ ತುಂಬ ಹೃದಯದಿಂದ ನಾವು ಸ್ವಾಗತ ಹೇಳ್ತೀವಿ. ಮತ್ತು ಇವತ್ತು ನೀವೆಲ್ಲ ಕಾರ್ಮಿಕರಂದ್ರೆ ಯಾರು? ದಿನನಿತ್ಯನೂ ಕೂಲಿ ಮಾಡೋರೆಲ್ಲರೂ ಕಾರ್ಮಿಕರನ್ನೇ. ಕಾರ್ಮಿಕರಿಗೆ ವಿಭಾಗವಿಲ್ಲ. ಕಾರ್ಮಿಕರದೊಂದೇ ವಿಭಾಗ, ಬಡವ ವಿಭಾಗ, ಕೆಲಸ ವಿಭಾಗ, ಕಾರ್ಮಿಕರ ವಿಭಾಗ. ಬರೀ ಪೇಂಟರ್ಸ್ ಅಷ್ಟೇ, ಬಡಿಗೆಪ್ಪ ಅಷ್ಟೇ. ಬಂಗಾರ ಕುತ್ಕೊಂಡಿದ್ ಮಾಡೋನು ಅವನು ಕಾರ್ಮಿಕನೇ, ಶ್ರೀಮಂತನಲ್ಲ. ಹೊಲದಲ್ಲಿ ಕೆಲಸ ಮಾಡೋನು ಕೂಡ ಅವನು ಕಾರ್ಮಿಕನೇ.
ಮತ್ತೆ ಕಾರ್ಮಿಕ ಘಟಕ ಅಂದ್ರೆ ಏನು? ನಾವು ಅಲ್ಲಿ ಕುತ್ಕೊಂಡಿದ್ದು ಮಾತಾಡಿ ಒಂದೆರಡು ನಿಮಿಷ ಎದ್ದು ಹೋಗ್ಬಿಡ್ತೀವಿ. ಇದುವರೆಗೆ ಕೂಡ ಇವತ್ತು ನಮ್ಮ ದೇವೇಂದ್ರಪ್ಪ ಸರ್ ಒಂದು ಮಾತಾಡಕ್ಕೆ ಇಷ್ಟಪಡ್ತೀವಿ. ಹಿಂದೆ ಕೂಡ ನಾವು ದೊಡ್ಡ ದೊಡ್ಡ ಹೋರಾಟದ ಮುಖಾಂತರ ಇಂದಾದಂತ ನಷ್ಟ ಎಷ್ಟೋ ಕಿಟ್ಗಳು ಡಿಸ್ಟಿಕ್ ಆಫೀಸರ್ ಮುಖಾಂತರ ಬಂದಿದ್ವು. ಆ ಡಿಸ್ಟಿಕ್ ಆಫೀಸರ್ ಬಂದಾಗ ಮುಖಾಂತರ ಬಂದಂತ ಕಿಟ್ಗಳು ಏನಾದವು 70ರಿಂದ 120, 120ರಿಂದ 220 ಅವಷ್ಟು ಕಿಟ್ಟನ್ನು ಸೇರಿಸಿ ನಾವೆಲ್ಲ ಕಾರ್ಮಿಕರಿಗೆ ಕೊಟ್ವಿ. ಯಾಕಂದ್ರೆ ಅವು ಒಳ ಒಪ್ಪಂದದ ಮೇರೆಗೆ ಅದು ಮಾರಾಟಕ್ಕೆ ಹೋಗ್ತಾ ಇದ್ವು. ಹೌದಲ್ವ್ರಿ? ಇದುವರೆಗೆ ಕೂಡ ನೀವೆಲ್ಲ ಬಂದು ಸೇರಿದಿರ ನಿಜವಾದಂತ ಕಾರ್ಮಿಕರು. ಸರ್ಕಾರದ ಮತ್ತು ಆಫೀಸ್ ಮುಖಾಂತರ ಇರುವಂತ ಕಾರ್ಮಿಕರು ಯಾರು ಗೊತ್ತಿದೆಯಾ? ನೀವು ಯಾರು ಅಲ್ಲ, ನೀವು ನಿಜವಾದಂತ ಕಾರ್ಮಿಕರು. ನೀವು ಹೊರಗದೀರಾ, ನಿಜವಾದಂತ ಕಾರ್ಮಿಕರು ಹೊರಗಿದ್ದೀರಾ, ಡಮ್ಮಿ ಕಾರ್ಮಿಕರು ಒಳಗಿದ್ದಾರೆ. ಫಾಯ್ದಾ ತಗೊಂತ ಇರೋರು ಯಾರು? ಡಮ್ಮಿ. ನೀವು ನಿಜವಾದವರು ಇವತ್ತು ಕುಂತಿದ್ದೀರಾ, ಹಕ್ಕು ಕುಂತಿದ್ದೀರಾ. ನಿಮಗೆ ಯಾಕ್ರಿ ಬೇಕು ಅಧ್ಯಕ್ಷ ತರ? ಅಧ್ಯಕ್ಷರು ಯಾರಿಲ್ಲ ಇಲ್ಲಿ, ನೀವೆಲ್ಲ ಅಧ್ಯಕ್ಷರೇ. ಮನೆಗೆ ನಿಮ್ ಫ್ಯಾಮಿಲಿಯಲ್ಲಿ ನೀವೇನು ಕಾರ್ಮಿಕರದಿರೋ 2, 3 ಜನ ಮಕ್ಳು ಇರ್ಬೋದು, ಗಂಡ ಹೆಂಡತಿ ಒಂದು ಸಂಸಾರ ಇರುತ್ತೆ, ಅದು ಒಂದು ಕುಟುಂಬಕ್ಕಂತ ಇರುತ್ತೆ. ಅವ್ರಿಗೆ ನೀವು ರಾಜರೇ, ನೀವೇ ಅಧ್ಯಕ್ಷರು. ನಿಮಗೆ ಯಾಕ್ರಿ ಬೇಕು ಅಧ್ಯಕ್ಷರು? ನಿಮಗೆ ಕಾರ್ಮಿಕ ಘಟಕದಲ್ಲಿ ಅಧ್ಯಕ್ಷರು ಬೇಡ, ಯೂನಿಯನ್ ಬೇಕು, ಅದಕ್ಕೆ ಅಧ್ಯಕ್ಷನ ಬೇಕು. ಈಗೇನ್ ಕಟ್ಟಿದಿರಲ್ಲ ಸಂಘಟನೆ, ಈ ಸಂಘಟನೆಗೆ ಅಧ್ಯಕ್ಷರು ಬೇಕು. ಈ ಸಂಘಟನೆಗೆ ಅಧ್ಯಕ್ಷರು ಬೇಕಾದ್ರೆ ಆಫೀಸರ್ಸ್ಗಳು ಫಲಾನುಭವಿನ ಆಯ್ಕೆ ಮಾಡಿ ಆ ಫಲಾನಿಗೆ ಸಂಬಂಧಪಟ್ಟಂತ ಏನ್ ಬಂದಿರ್ತೈತಪ್ಪ ಸರ್ಕಾರದಿಂದ ಸೌಲಭ್ಯಗಳು ಅದನ್ನು ಒದಗಿಸುವಂತ ಕೆಲಸನ ನಮ್ಮ ಸಂಬಂಧಪಟ್ಟಂತ ಡಿಸ್ಟ್ರಿಕ್ಟ್ ಆಫೀಸರ್ ಆಗಿರ್ಬೋದು, ತಾಲೂಕು ಆಫೀಸರ್ ಇರ್ಬೇಕು, ಅದನ್ನ ಅವ್ರು ನೋಡ್ಕೋಬೇಕು. ಪೇಂಟರ್ಸ್ ಅಲ್ಲ, ಪೇಂಟಿಂಗ್ ಅಂಗಡಿಯವರಲ್ಲ, ವ್ಯಾಪಾರಸ್ಥರಲ್ಲ. ನೀವು ಕರೆದ ತಕ್ಷಣ ಬಂದ್ಬಿಡ್ತೀವಿ ನಾವು. ಆದ್ರೆ ನಾವು ಸಂಘಟನೆ ಕಟ್ಟಿದಂತ ಉದ್ದೇಶ ಏನು, ಅದ್ರ ಬಗ್ಗೆ ನಾವು ಚಿಂತನೆ ಮಾಡ್ಬೇಕಲ್ಲ. ಸಂಘಟನೆ ಕಟ್ಟದ ಉದ್ದೇಶ ಏನು? ನಮಗೆ ನಿಜವಾದಂತ ಫಲಾನುಭವಿಗೆ ಅಂದ್ರೆ ನಿಜವಾದಂತ ಕಾರ್ಮಿಕರಿಗೆ ಒಂದೆರಡು ನಿಮಿಷ ಮಾತಾಡ್ಬೋದಲ್ಲ. ನಿಜವಾದಂತ ಕಾರ್ಮಿಕರಿಗೆ ನಮಗೇನು ಸಿಗ್ತಾ ಇಲ್ಲ. ರಾಜಕೀಯ 5 ವರ್ಷ, ನಾವು ಸಾಯವರೆಗೂ ಕಾರ್ಮಿಕರೇ. ನಾವು ನಮಗೆ ಬರೋಂತ ಹಕ್ಕುಗಳನ್ನು ಕೊಡಿ ಸ್ವಾಮಿ. ನಾವು ನಿಜವಾದಂತ ಕಾರ್ಮಿಕರದೀವಿ. ನಾವು ಸಂಬಂಧಪಟ್ಟಂತ ದಾಖಲಾತಿಗಳು ಬಂದಾಗ ದಾಖಲಾತಿ ಸಲ್ಲಿಸ್ತೀವಿ. ಇವಾಗ ಏನಾಗ್ಬಿಟ್ಟಿದೆ ಅಂದ್ರೆ ಕಾರ್ಮಿಕ ನಾನಲ್ಲ, ನಾನು 20 ಡಾಕ್ಯುಮೆಂಟ್ ಸಚ್ಚಿಸಿ ನಾ ಕಾರ್ಮಿಕ ಆಗ್ತೇನೆ. ನಾಳೆ ಬೆಳಗ್ಗೆ ನೋಡ್ತೀರಾ ನಾನು ಕಾರ್ಮಿಕ ಅಲ್ಲ. ಪರಿಸ್ಥಿತಿ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಸಂಘಗಳು ಕಟ್ಟಿದ್ದಾರೆ. ನಿಜವಾದಂತ ಅಧ್ಯಕ್ಷ ನಿಮ್ಮ ಯೂನಿಟಿಯಲ್ಲಿ ಇರ್ತಾನಲ್ಲ, ಪೇಂಟರ್ಸ್ ಅಧ್ಯಕ್ಷರು ಅವರು, ಬಡಿಗೆಪ್ಪಗ ಅಧ್ಯಕ್ಷರು ಅವರು ಈ ರೀತಿ ಇರಬೇಕು. ಯಾರೋ ಒಬ್ಬ ವ್ಯಕ್ತಿ, 3ನೇ ವ್ಯಕ್ತಿ, 4ನೇ ವ್ಯಕ್ತಿ, 5ನೇ ವ್ಯಕ್ತಿ, ಆ ವ್ಯಕ್ತಿ ನಾನು ಅಧ್ಯಕ್ಷ ಅಂತ ಬಂದು ನಿಮ್ಮ ಫಲಾನುಭವಿನ ಹೊಡೆದು ಹಣಕಾಸು ವಿಚಾರದಲ್ಲಿ ತೆಗೆದು ನಿಮ್ಮನ್ನ ಮೂಲೆಗುಂಪು ಮಾಡಿ ನಿಜವಾದಂತ ಫಲಾನುಭವಿಗೆ ಸಿಗಲ್ಲ. ಯಾಕಂದ್ರೆ ಮಾಡ್ತಾ ಇದ್ರು, ಅದನ್ನ ನಾವು ಹಿಡಿದು ಆಫೀಸಿಗೆ ಕೊಟ್ವಿ, ಅದು ಕೇಸ್ ಮಾಡಿದ್ವಿ. ತಪ್ಪಾಗಿದೆ ಸರ್, ನಾವೆಲ್ಲ ಸೇರಿ ಎಲ್ಲರ ಮುಖಾಂತರ ನಾವು ಕಳಿಸ್ತೀವಿ ಅಂತ ಹೇಳಿ ಆಫೀಸರ್ಸ್ ಹೇಳಿದ್ರು. FIR ಕೂಡ ನಾವು ಮಾಡ್ತಾ ಇದ್ವಿ. ದಯಮಾಡಿ ಸರ್ ತಪ್ಪಾಗಿದೆ, ಇನ್ನೊಂದ್ಸಲ ಮಾಡಲ್ಲ. ಯಾವ ಸಂಘಟನೆ ಕೂಡ ನಾವು ಇಟ್ಕೊಳಂಗಿಲ್ಲ. ನಾವೆಂದ್ವಿ ನೋಡ್ರಿ, ನಿಮಗೆ ಕಾರ್ಮಿಕ ಏನ್ ಸಮಸ್ಯೆ ಇದೆ ಆ ಸಮಸ್ಯೆನ ತಗೊಂಡು ಅವ್ರಿಗೆ ಏನ್ ಬೇಕೋ ಫಲಾನುಭವಿಗೆ ಅದನ್ನ ಕೊಡುವಂತ ಕೆಲಸ ನೀವು ಮಾಡಬೇಕು. ಹಿಂದೆ ಸಚಿವರಿಗೆ ಕೂಡ ನಾವು ತಿಳಿಸಿದ್ದೇವೆ. ಸಚಿವರು ಏನ್ ಮಾಡ್ತಾ ಇದಾರೆ ಅಂದ್ರೆ ಉತ್ತರ ಕರ್ನಾಟಕ ಹೆಬ್ಬಾಗಿಲು ಹಾವೇರಿ ನೇತೃತ್ವದಾಗಿರೋದು ರಾಣೆಬೆನ್ನೂರು ತಾಲೂಕು. ನಾವು ಬೇರೆ ಡಿಸ್ಟಿಕ್ ಬಗ್ಗೆ ಮಾತಾಡ್ತಾ ಇಲ್ಲ, ಬರೀ ನಮ್ಮ ಹಾವೇರಿ ಜಿಲ್ಲೆ ಬಗ್ಗೆ ಮತ್ತು ನಮ್ಮ ರಾಣೆಬೆನ್ನೂರು ಬಗ್ಗೆ ಮಾತ್ರ ಮಾತಾಡೋದು. ನಮ್ಮ ಕಾರ್ಮಿಕರು ಯಾವ ಫಲಾನುಭವಿ ತಗೊಂಡಿಲ್ಲ. ಎಲ್ಲೋತು ಮತ್ತೆ ಅದು? ನೀವು ಕೊಟ್ಟಂತ ಸಹಾಯಧನ ಎಲ್ಲೋತು? ನಿಮ್ಗೆ ಯಾರಿಗಾರ ಮುಟ್ಟಿದೆಯಾ? ಅದ್ರ ತಗೊಂಡ್ರೆ 100 ಮಂದಿ ಒಳಗೆ 10-15 ಮಂದಿ ತಗೋಬೇಕಾದ್ರೆ ಹಬ್ಬ ಆಯ್ತು. ಅದನ್ನು ರೊಕ್ಕ ಪಕ್ಕ ಕೊಟ್ಟು ತಗೊಂಡಿರ್ತೀರಿ ನೀವು, ಹಂಗ ತಗೊಂಡಿರಲ್ಲ ಆಫೀಸರ್. ದೇವೇಂದ್ರಪ್ಪ ಸರ್ ದಯಮಾಡಿ ತಿಳ್ಕೊಬೇಕು, ಯಾರು ಕೂಡ ತಗೊಂಡಿಲ್ಲ. ಈಗ ನೂತನವಾದಂತ ನಮ್ಮ ದೇವೇಂದ್ರಪ್ಪ ಸರ್ ಬಂದಿದ್ದಾರೆ, ಒಳ್ಳೆ ಕೆಲಸ ಕರಾಪ್ಗಳನ್ನ ನಿಂತ್ಕೊಂಡಿದ್ದು ಮಾಡ್ತಾ ಇದ್ದಾರೆ. ಅವರ ಮುಖಾಂತರ ನಿಮಗೆ ಏನ್ ಬೇಕು ನಾವು ಕೊಡ್ಸಕ್ ಶತಸಿದ್ಧ ಇದ್ದೀವಿ. ನಮಗೆ ಇಂಥ ಆಫೀಸರ್ಸ್ ಬೇಕು. ದೇವೇಂದ್ರಪ್ಪ ಅವ್ರ ಬಗ್ಗೆ ಬಹಳ ಅಭಿಮಾನ ಇದೆ ನನಗೆ. ಇಂತಿದ್ದಂತ ಆಫೀಸರ್ ಏನ್ ಮಾಡಿದ್ರು ಅನ್ನೋದು ನಾ ಹೇಳೋದ್ ಬೇಡ, ನಿಮ್ಗೆ ಗೊತ್ತು. ನೀವು ಬೇರೆ ಒಬ್ಬ ವ್ಯಕ್ತಿನ ಅಧ್ಯಕ್ಷನ್ ಮಾಡ್ಲಿಕ್ಕೆ ನೀವು ತಯಾರಾಗಿರ್ಬಾರ್ದು. ಪೇಂಟರ್ಸ್ ಆ ಅಧ್ಯಕ್ಷನ್ ಮಾಡಿ. ಬೇರೆ ವರ್ಗದ
ನೀವೇನು ಕೆಲಸ ಕಲಾಪಗಳು ಮಾಡ್ತಾ ಇದಾರ ಆ ಯೂನಿಟ್ಗೆ ಸಂಬಂಧಪಟ್ಟಂಗೆ ಅವ್ರ ಅಧ್ಯಕ್ಷರು ಮಾಡಿ. ಯಾಕಂದ್ರೆ ಅವರ ಒಂದು ಮನಸ್ಸಿನ ಭಾವನೆಗಳು ಅವ್ರು ಏನ್ ಕೆಲಸ ಕಾರ್ಯ ಮಾಡ್ತಾರೆ, ಅವ್ನ ಕಾರ್ಮಿಕ ಹೌದಲ್ಲ ಅಂತ ಅವ್ರು ಕೊಡ್ತಾರೆ ನಿಮಗೆ. ಮುಂಬರುವ ದಿನದಲ್ಲಿ ಯಾರ್ಯಾರು ಸರ್ಟಿಫಿಕೇಟ್ ಕೊಡೋದು ಬೇಡ, ಅವ್ರ ಕಾರ್ಮಿಕನೇ ಇಲ್ಲಿ ನಮ್ಮಲ್ಲಿ ವರ್ಕ್ ಮಾಡ್ತಾ ಇದ್ದಾನೆ, ಇಷ್ಟು ವರ್ಷ ಮಾಡ್ತಾ ಇದ್ದಾನೆ, ಇಷ್ಟು ತಿಂಗಳ ಮಾಡ್ತಾ ಇದ್ದಾನೆ, ಇಷ್ಟು 3 ದಿನ ಮಾಡಿದ್ದಾನೆ ಅಂತ ಹೇಳಿ ದಯಮಾಡಿ ಈ ದಾಖಲಾತಿಗಳನ್ನ ನೀವು ಅರವಿಂದ ಸರ್ ತಗೊಂಡ್ಬರ್ಬೇಕು. ದೇವೇಂದ್ರ ಸರ್ ಬೇರೆಯವ್ರು ಕೊಟ್ಟಂತ ಒಂದು ಯಾವ ಕಾರಣಕ್ಕೂ ಆ ಒಂದು ಡಾಕ್ಯುಮೆಂಟ್ಸ್ ಬೇಕಾಗಿಲ್ಲ. ನಾನೇ ಒಬ್ಬ ಕರ್ನಾಟಕ ರಾಷ್ಟ್ರ ವೇದಿಕೆ ಜಿಲ್ಲಾಧ್ಯಕ್ಷರಾಗಿ ನಾನೇ ಒಂದು ಕೊಟ್ಟರಾದ್ರೂ ಕೂಡ ನಂದು ಕೂಡ ತಗೋಬೇಡ್ರಿ. ಯಾಕಂದ್ರೆ ನಿಜವಾದಂತ ಕಾರ್ಮಿಕರಿಗೆ ನಿಜವಾದಂತ ಹಕ್ಕು ಬಾಧ್ಯತೆಗಳು ಸಿಗಲಿ ಅಂತ ಹೇಳಿ ಮುಖಾಂತರ ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಅಧ್ಯಕ್ಷರಾಗಿರುವಂತ ಆತ್ಮೀಯರಾಗಿರ್ತಕ್ಕಂಥ ಗಣೇಶನ್ ಅವರು ಕೂಡ ಮಾತಾಡಿದ್ರು. ಅದೇ ರೀತಿಯಾಗಿ ಈಗ ತಾನೇ ನಿರ್ಗಮಿಸಿರುವಂತ ಜಿಲ್ಲಾ ಅಧ್ಯಕ್ಷರು JDS ಅವರು ಕೂಡ ತಮ್ಮ ಮನದಾಳದ ಮಾತುಗಳನ್ನ ಕಾರ್ಮಿಕರ ಬಗ್ಗೆ ವ್ಯಕ್ತಪಡಿಸಿದರು. ಬಹಳ ಸಂತೋಷ ಅನಿಸುತ್ತೆ. ಸೊ ಒಂದು ಏನಂದ್ರೆ ಇಲ್ಲಿ ಮೊಟ್ಟ ಮೊದಲನೇದಾಗಿ ದೇಶದಲ್ಲಿ ಪ್ರತಿಶತ 60ರಿಂದ 70% ಕಾರ್ಮಿಕರು ಇರುವಂತ ನಮ್ಮ ದೇಶ. ಇನ್ನುಳಿದಿದ್ದ ಮಿಕ್ಕಿದ್ದು ಬಿಸ್ನೆಸ್ಗಾರರಾಗಿರ್ಬೋದು, ಸರ್ಕಾರಿ ನೌಕರಸ್ಥರಾಗಿರ್ಬೋದು, ಬೇರೆ ಬೇರೆ ಉದ್ಯೋಗದಲ್ಲಿ ತೊಡಗಿರುವಂತರು. ಅತಿ ಪರಿಶ್ರಮವನ್ನ ಹೊಂದಿರತಕ್ಕಂತ ವರ್ಗ ಯಾವುದಾದರೂ ಇದ್ರೆ ನಮ್ಮ ದೇಶದಲ್ಲಿ ಕಾರ್ಮಿಕ ವರ್ಗ ಅನ್ನುವಂಥದ್ದು ನನಗೆ ಬಹಳ ನನ್ನ ಇಲಾಖೆಗೆ ಬಂದ ಮೇಲೆ ಗೊತ್ತಾಗಿರೋದು. ಒಂದು ಏನಂತಂದ್ರೆ ನನ್ನ ಕಷ್ಟಗಳನ್ನ ಹೇಳಿಕೊಂಡು ತಮ್ಮ ಕಷ್ಟಗಳನ್ನು ಕೂಡ ನಾ ಇಲ್ಲಿ ಈ ಒಂದು ವೇದಿಕೆ ಮುಖಾಂತರ ಪ್ರಸ್ತಾಪವನ್ನ ಮಾಡಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಒಂದು ನಾವು ಶಾಲೆಯನ್ನ ಕಲಿಬೇಕಾದ್ರೆ ಮೊಟ್ಟ ಮೊದಲನೇದಾಗಿ ಕಷ್ಟವನ್ನ ಪಡಬೇಕು. ವಿದ್ಯೆಯನ್ನ ಪಡ್ಕೋಬೇಕಾದ್ರೆ ಸಾಮಾನ್ಯವಾಗಿ ಬರಲ್ಲ, ಸಾಮಾನ್ಯವಾಗಿ ತಾನಾಗಿ ಪಡೆದುಕೊಳ್ಳುವಂತದ್ದಲ್ಲ. ಮತ್ತು ಈ ಒಂದು ವೇದಿಕೆ ಮೂಲಕ ಅಥವಾ ವೇದಿಕೆ ಮೇಲೆ ನಿಂತು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಡಾಕ್ಟರ್ BR ಅಂಬೇಡ್ಕರ್ ಅನ್ನು ನಾನು ಏನೋ ಮಂದಿರದಲ್ಲಿ ಸ್ಮರಿಸಲಿಕ್ಕೆ ನಾನು ಇಷ್ಟಪಡ್ತೀನಿ. ಯಾಕಂದ್ರೆ ವಿದ್ಯೆ ಎನ್ನುವಂತ ಹಾಲು ಕುಡಿದ್ರೆ ಒಂದೊಂದಿನ ನಾವು ಗರ್ಜಲಿಸಲೇಬೇಕು ಅಂತಕ್ಕಂಥ ಮಾತನ್ನ ಮಾನವತಾವಾದಿಯಾಗಿರ್ತಕ್ಕಂಥ ಡಾಕ್ಟರ್ BR ಅಂಬೇಡ್ಕರ್ ಅವರು ಹೇಳಿದ್ರು. ಅದೇ ರೀತಿಯಾಗಿ ಅವರ ಒಂದು ಹಾದಿಯಲ್ಲಿ ನಾವು ವಿದ್ಯೆಯನ್ನ ಪಡ್ಕೊಂಡಿವಿ. ಆ ವಿದ್ಯೆಯನ್ನ ಪಡ್ಕೊಂಡ ನಂತರ ನಾವು ಈ ಒಂದು ವೇದಿಕೆ ಮೇಲೆ ನಿಂತ್ಕೊಂಡು ಮಾತಾಡ್ತೀನಲ್ಲ, ಅವಾಗ ನನ್ನ ಆದಂತ ಒಂದು ಏನು ಹುದ್ದೆ ಇದೆಯಲ್ಲ ಅದಕ್ಕೆ ಮರ್ಯಾದಿರುವಂತದ್ದು ನನ್ನ ವೈಯಕ್ತಿಕವಾಗಿರ್ತಕ್ಕಂಥ ಮರ್ಯಾದಿಲ್ಲ. ಯಾಕಂದ್ರೆ ಆ ಹುದ್ದೆ ಪಡ್ಕೋಬೇಕಾದ್ರೆ ನನ್ನದೇ ಆಗಿರ್ತಕ್ಕಂಥ ಪರಿಶ್ರಮ ಇದೆ, ಕಠಿಣವಾಗಿರ್ತಕ್ಕಂಥ ಡೆಡಿಕೇಟ್ ಇದೆ, ಅದರದ್ದೇ ಆಗಿರ್ತಕ್ಕಂಥ ಒಂದು ಏನೋ ಒಂದು ರೂಪರೇಷೆಗಳಿದಾವೆ. ನಾನು ಇದು 4ನೇ ಒಂದು ಸರ್ಕಾರಿ ಹುದ್ದೆಯನ್ನು ಪಡೀಲಿಕ್ಕೆ ನಾನು 4ನೇ ನೌಕರಿ ನನಗೆ ಇದು 4ನೇ ಒಂದು ನೌಕರಿ. ಪ್ರಥಮದಲ್ಲಿ ನಾನು 2012ರಲ್ಲಿ ಸರ್ಕಾರಿ ಪ್ರೌಢಶಾಲೆಯ ಒಂದು ಶಿಕ್ಷಕನಾಗಿ ಸೆಲೆಕ್ಷನ್ ಆಗ್ತೀನಿ. ಅದು 3 ರಿಂದ 4 ವರ್ಷ ಮಾಡ್ತೀನಿ. ಅಂದ್ರೆ ಶಿಕ್ಷಕ ಆಗಿ ಸಾವಿರಾರು ವಿದ್ಯಾರ್ಥಿಗಳಿಗೆ ವಿದ್ಯೆಯನ್ನ ಜ್ಞಾನಾರ್ಜನೆ ಮಾಡಿ ನನಗೆ ಬಹಳ ತೃಪ್ತಿಯನ್ನು ಕೊಟ್ಟಿರ್ತಕ್ಕಂಥದ್ದು ಯಾವುದಾದರೂ ನನಗೆ ಹುದ್ದೆ ಇದ್ರೆ ಅದು ಶಿಕ್ಷಕ ವೃತ್ತಿ ಅಂತಕ್ಕಂಥದ್ದು ನಾನು ಬಹಳ ಹೆಮ್ಮೆಯಿಂದ ಹೇಳ್ತೀನಿ ಇಲ್ಲಿ. ಅದರ ಜೊತೆಗೆ ಮುಂದೆ ಸಮಾಜ ಕಲ್ಯಾಣಿಯಲ್ಲಿ ಒಂದು ಕಲ್ಯಾಣದ ಒಂದು ಇಲಾಖೆಯಲ್ಲಿ ಅದು ಕೂಡ ಕರೀತಾರೆ, ಅದರಲ್ಲಿ ಕೂಡ ನಾವು ಸೆಲೆಕ್ಟ್ ಆಗ್ತೀನಿ. ಅದರಲ್ಲಿ ಕೂಡ ಒಂದು 6 ತಿಂಗಳ ಮಾಡ್ತೀನಿ. ಸೊ ನೆಕ್ಸ್ಟ್ ತದಾದ ನಂತರ ಕಂದಾಯ ಇಲಾಖೆಯಲ್ಲಿ ಕೂಡ ನಾನು ಸೆಲೆಕ್ಟ್ ಕೂಡ ಆಗ್ತೀನಿ. ತದಾದ ನಂತರ 2 ತಿರಸ್ಕಾರ ಮಾಡಿ ನಾನು ಕೊನೆಗೆ ನನಗೆ ಯಾವುದೇ ರೀತಿ ಕಾರ್ಮಿಕ ಒಂದು ಇಲಾಖೆಯ ಬಗ್ಗೆ ನನಗೆ ಮಾಹಿತಿ ಇಲ್ಲಾರ್ದಂಥದ್ದು. ಸೊ ಇದಕ್ಕೂ ಕೂಡ ನಾನು ಪ್ರಥಮ ರ್ಯಾಂಕ್, ಕರ್ನಾಟಕದಲ್ಲಿ ಪ್ರಥಮ ರ್ಯಾಂಕವನ್ನು ಪಡೆದು ನಾನು ಈ ಒಂದು ಹುದ್ದೆಗೆ ಸೆಲೆಕ್ಟ್ ಅನ್ನ ಆಗ್ತೀನಿ. ಗುರುಹಿರಿಯರ ಆಶೀರ್ವಾದ, ನನ್ನ ಒಂದು ಪರಿಶ್ರಮನು, ನನ್ನ ಡೆಡಿಕೇಟನು ಅದು ಇದ್ದೇ ಇರುತ್ತೆ. ಈ ಒಂದು ವಿದ್ಯಾರ್ಥಿಗಳ ಒಂದು ಜೀವನದಲ್ಲಿ ತಾನಾಗೆ ಇವತ್ತಿನ ದಿನದಲ್ಲಿ ತಮಗೆ ಗೊತ್ತಿದೆ, ಏನು ಗೊತ್ತಿದೆ ಅಂದ್ರೆ ಇವತ್ತು ಸ್ಪರ್ಧಾತ್ಮಕ ಯುಗ ಇರೋದ್ರಿಂದ ಸಾವಿರಾರು ವಿದ್ಯಾರ್ಥಿಗಳು ಇವತ್ತು ತಮ್ಮ ಪ್ರಾಣವನ್ನ ಬಲಿಗಿಟ್ಟು ತಮ್ಮ ಒಂದು ಸಂಸಾರದ ಕಷ್ಟಪಾಡುಗಳನ್ನ ಇಟ್ಕೊಂಡು
ತಮ್ಮ ಎಷ್ಟೋ ಜನ ಕಷ್ಟ, ಒಂದು ಕುಟುಂಬನೂ ಕೂಡ ಬಹಳ ಬಡತನದಿಂದ ನರಳುತ್ತಿದ್ದ ಅಂತ ಸಂದರ್ಭದಲ್ಲೂ ನಮ್ಮ ಮನೆಯ ಒಂದು ತಂದೆ ತಾಯಿ ಆಗಿರ್ಬೋದು, ನಮ್ಮ ಪಾಲಕರನ್ನ, ನಮ್ಮ ಸಿಬ್ಬಂದಿ, ನಮ್ಮ ಬಳಗವನ್ನ ಏನದ ಒಂದು ಮುಂದೆ ತರಬೇಕು ಅನ್ನೋ ನಿಟ್ಟಿನಲ್ಲಿ ಕಷ್ಟಪಟ್ಟು ಎಷ್ಟೋ ವಿದ್ಯಾರ್ಥಿಗಳು ಕೂಡ ಏನಪ್ಪಾ ಅಂದ್ರ ಇವತ್ತು ಹಿಂದುಳಿದಿರ್ತಕ್ಕಂಥ, ತಮ್ಮೆಲ್ಲರಿಗೂ ಗೊತ್ತಿರ್ತಕ್ಕಂಥ, ತಮ್ಮಲ್ಲೇ ಇರ್ತಕ್ಕಂಥ, ಇಲ್ಲಿ ವೇದಿಕೆ ಮುಂಭಾಗದಲ್ಲಿ ಇರ್ತಕ್ಕಂಥ ಎಲ್ಲ ಪಾಲಕರಲ್ಲೇ ಕೂಡ ತಮ್ಗೆ ಗೊತ್ತಿರ್ತಕ್ಕಂಥ ತಮ್ಮ ಮಕ್ಕಳು ಓದ್ತಿರ್ಬೋದು. ಅಷ್ಟೆಲ್ಲ ಕಷ್ಟಪಟ್ಟು ಈ ಒಂದು ಹುದ್ದೆ ಹಿಡಿಲಿಕ್ಕೆ ಹಿರಿಯರ ಆಶೀರ್ವಾದ, ಭಗವಂತನ ಆಶೀರ್ವಾದ, ನಮ್ಮ ಪರಿಶ್ರಮದ ಜೊತೆಗೆ ಸಾಯಿಬಾಬಾ ಮುತ್ತೆ ಅಂತಕ್ಕಂಥ ಒಂದು ದೇವರ ಆಶೀರ್ವಾದ ಈ ಒಂದು ವೇದಿಕೆ ಮೇಲೆ ಬಂದು ನಿಂದಿರ್ಲಿಕ್ಕೆ ಮಾಡಿಸ್ತದೆ. ಅದರ ಜೊತೆಗೆ ಇವಾಗ ನಾನು ಏನೇನದ ಅಂತಂದ್ರೆ 60ರಿಂದ 70 ಪರಿಸರ ಈಗ ನಂದು ಮುಗೀತು. ನಾನು ಕಷ್ಟಪಟ್ಟು ಇಲ್ಲಿ ಬಂದೆ. ಆದ್ರೆ ನಾನು ಇದನ್ನ ಯಾಕೆ ಹೇಳಿದ್ನಿ ಅಂತಂದ್ರೆ, ಯಾವುದೇ ಒಂದು ಹುದ್ದೆ ಹಿಡಿಬೇಕು, ಯಾವುದೇ ಒಂದು ಕೆಲಸವನ್ನ ಮಾಡಬೇಕು ಅಂದ್ರೆ ಕಷ್ಟದಿಂದ ಗೆಲ್ಲುವಂತ ಕೆಲಸಗಳೇ ಜಾಸ್ತಿ ಇದಾವೆ. ಹಾಗಾಗಿ ನನಗಿಂತಲೂ ಅತಿ ಹೆಚ್ಚು ತಾವು ಈ ಮುಂಭಾಗದಲ್ಲಿ ಕುಳಿತಿರ್ತಕ್ಕಂಥ ಕಾರ್ಮಿಕರು ದಿನನಿತ್ಯ ಕಷ್ಟವನ್ನ ಪಡ್ತೀರಿ ಅನ್ನೋದು ನನಗೆ ಅತಿ ಒಂದು ಇದರಲ್ಲಿ ನನಗೆ ಗೊತ್ತಿದೆ ಅದು. ಹಾಗಾಗಿ ಇಲ್ಲಿರ್ತಕ್ಕಂಥ ನಾನು ಈ ಒಂದು ರಾಣೆಬೆನ್ನೂರು ಅಂತಕ್ಕಂಥ ಈ ಕರ್ನಾಟಕದ ಒಂದು ಉತ್ತರ ಕರ್ನಾಟಕದ ಮಧ್ಯಭಾಗದಲ್ಲಿ ಹೆಬ್ಬಾಗಿಲು ಅಂತಕ್ಕಂಥ ಹೆಸರುವಾಸಿಯಾಗಿರ್ತಕ್ಕಂಥ ವಾಣಿಜ್ಯ ನಗರಿ, ಈ ಒಂದು ವಾಣಿಜ್ಯ ನಗರಕ್ಕೆ ನಾನು ಬಂದು ಸುಮಾರು 2 ವರ್ಷಗಳಾಯಿತು. 2 ವರ್ಷದಲ್ಲಿ ಇಲ್ಲಿರ್ತಕ್ಕಂಥ ಸಾಕಷ್ಟು ಸಂಘಟಕರು ನನಗೆ ಮೀಟ್ ಮಾಡಿದ್ದಾರೆ. ಅದೇ ರೀತಿಯಾಗಿ ಗಣೇಶಣ್ಣವರು ಆಗಿರ್ಬೋದು, ನಮ್ಮ ಕಾರ್ಮಿಕ ಸಂಘದ ಅಧ್ಯಕ್ಷರಾಗಿರ್ಬೋದು, ಉಪಾಧ್ಯಕ್ಷರಾಗಿರ್ಬೋದು, ಆ ಒಂದು ಸಂಘದಲ್ಲಿರ್ತಕ್ಕಂಥ ಎಲ್ಲಾ ಸದಸ್ಯರಾಗಿರ್ಬೋದು, ಸಂಘದಲ್ಲಿ ಇರದೇ ಇರತಕ್ಕಂಥ ಕೆಲವೊಂದು ಕಾರ್ಮಿಕರು ಕೂಡ ನನಗೆ ಬಂದು, ನಾನು ಸಂಘದಲ್ಲಿಲ್ಲ ಸರ್, ನಾನು ನಿಜವಾದ ಕಾರ್ಮಿಕ, ಅವರ ಅಳಲನ್ನು ಕೂಡ ನನ್ನ ಹತ್ರ ತೋಡ್ಕೊಂಡಿದ್ದಾರೆ. ನಾನು ಎಲ್ಲಾನು ಸಂಪೂರ್ಣವಾಗಿ ನಾನು ಮಾಡಿದ್ದೀನಿ, ಒಳ್ಳೆ ಕೆಲಸ ಮಾಡಿದ್ದೀನಿ ಅಥವಾ ಅವರಿಗೆ ಮನಮುಟ್ಟು ತರ ಮಾಡಿದ್ದೀನಿ ಅಂತ ನಾನು ಹೇಳಲ್ಲ. ಬಟ್ 100ಕ್ಕೆ 95% ನನ್ನ ಆತ್ಮ ತೃಪ್ತಿ ಇದೆ. ನಾನು ಮಾಡಿದ್ದೀನಿ ಅಂತಕ್ಕಂಥ ಮಾತನ್ನ ಈ ಫಲಾನುಭವಿಗೆ ನೇರವಾಗಿ ಸರ್ಕಾರದಿಂದ ಬರುವಂತ ಎಲ್ಲ ಯೋಜನೆಗಳು ನಾನು ತಟ್ಟಿಸಿದ್ದೀನಿ, ಮುಟ್ಟಿಸಿದ್ದೀನಿ ಅನ್ನುವಂತ ನನಗೆ ಆತ್ಮ ತೃಪ್ತಿ ಇದೆ. ಯಾಕೆಂದ್ರೆ ಅದು ಕಿಟ್ಟಿನ ವಿಚಾರದಲ್ಲಿ ಹೇಳಿದ್ರು ಹಿಂದೆ ನಾನು ಬರೋಕ್ಕಿಂತ ಪೂರ್ವದಲ್ಲಿ. ಕಿಟ್ಟಿನ ವಿಚಾರದಲ್ಲಿ ಈಗ ನಾನು ಬಂದ ಮೇಲೆ ಕಿಟ್ಟಿನ ವಿಚಾರದಲ್ಲಿ ಕೆಲವೊಂದು ಸಮಸ್ಯೆ ಆಗಿದ್ದು ಸರ್, ಈ ತರ ಆಗಿದ್ದು ನಮಗೆ ಕಂಡು ಬಂದಿದೆ. ನೀವು ಕೂಡ ಅದೇ ತರ ಮಾಡಬಾರದು ಅಂತಕ್ಕಂಥ ಕೆಲವೊಂದು ಸಂಘಟಕರು ಮತ್ತು ಸಂಘದ ಪದಾಧಿಕಾರಿಗಳು ಕೂಡ ನನ್ನ ಹತ್ರ ಹೇಳಿದಾಗ ನಾನು ಮೊಟ್ಟ ಮೊದಲನೇದಾಗಿ ಮಾಡಿದ್ದು ಇವತ್ತು ನಿಮ್ಮ ರಾಣೆಬೆನ್ನೂರು ತಾಲೂಕಿಗೆ ನಿಮಗೆ ಒಂದು ಉದಾಹರಣೆ ಕೊಟ್ಬಿಡ್ತೀನಿ. 300ರಿಂದ 400 ಕಿಟ್ಗಳು ಬರುತ್ತೆ. ನಮ್ಮಲ್ಲಿ ಇರುವಂತ ಕಾರ್ಮಿಕರ ಸಂಖ್ಯೆ ಮೊದಲು 50,000 ಇತ್ತು, ಈಗ ರದ್ದುಗಳಾಗಿ ಮುಂದೆ ಏನಪ್ಪಾ ಅಂದ್ರೆ ಕಡಿಮೆ ಆಯ್ತು. ಈ ಒಂದು 10,000 ಇದೆ ಅನ್ಕೊಳ್ಳೋಣ. 10,000ರಲ್ಲಿ 400 ಕಿಟ್ಗಳು ಬಂದ್ರೆ 1,000ರಿಂದ 2,000 ಕಿಟ್ಗಳಿಗೆ ಅರ್ಜಿ ಬರುತ್ತೆ. ಅವಾಗ ನಾವೇನ್ ಮಾಡ್ಬೇಕು, ಆ ಕಿಟ್ಗಳಲ್ಲಿ ಅರ್ಜಿಗಳನ್ನ ಫೇಕ್ ಯಾರಿದ್ದಾರೆ, ಜುನಾನ್ ಯಾರಿದ್ದಾರೆ, ಆ ನಿಜವಾದ ಕಾರ್ಮಿಕರು ಯಾರಿದ್ದಾರೆ, ಆ ಒಂದು ಬೋಗಸ್ ಕಾರ್ಮಿಕರು ಯಾರಿದ್ದಾರೆ ಅಂತ ನಾವು ಅದನ್ನು ಫೈಂಡ್ ಔಟ್ ಮಾಡಿ ಬಂದಿರುವಂತ ಎಲ್ಲ ಅಪ್ಲಿಕೇಶನ್ಗಳನ್ನ ನಾವು ಫಿಲ್ಟರ್ ಮಾಡ್ತೀವಿ. ನಾನು ಮಾಡುವಂತ ಒಂದು ಶೈಲಿ, ಕೆಲಸದ ಒಂದು ಶೈಲಿ. ಹಿಂದಾಗಿರುವಂತ ತಪ್ಪುಗಳನ್ನು ನಾವು ಮಾಡಿದ್ರೆ ಅವರಿಗೆ ನಮಗೂ ವ್ಯತ್ಯಾಸ ಇರೋದಿಲ್ಲ. ನಾವೇನ್ ಮಾಡ್ತೀವಿ, ಇಲ್ಲಿ ಕೂಡ ಇದ್ದಾರೆ ಇವರು ಅಧ್ಯಕ್ಷರಿದ್ದಾರೆ. ನಾ ಹೆಂಗ್ ಮಾಡ್ತೀನಿ, ಕೆಲವೊಂದು ಜನ ನನ್ನ ಮೇಲೆ ಕೋಪ ಮಾಡ್ಕೊಂಡಿರ್ಬೋದು, ಕೆಲವೊಂದು ಜನ ನಾವು ಮಾಡುವಂತ ಕೆಲಸ ಇಷ್ಟಪಟ್ಟಿರ್ಬೋದು. ಯಾಕಂದ್ರೆ ಇವತ್ತು ಒಂದು 10,000 ಜನ ಕಾರ್ಮಿಕರದಾರಂದ್ರೆ ಒಂದು 400 ಕಿಟ್ಗಳು ಬಂದಾವಂದ್ರೆ 10,000ಗೆ ತೃಪ್ತಿ ಪಡಿಸಕ್ಕಾಗಲ್ಲ, ಎಲ್ಲರಿಗೂ ಕೊಡಕ್ಕಾಗಲ್ಲ, ತಮ್ಗೆಲ್ಲರಿಗೂ ಗೊತ್ತಿರುವಂತ ವಿಚಾರ. 400ರಲ್ಲೇ ಯಾರು ನಿಜವಾದ ಕಾರ್ಮಿಕರಿದ್ದಾರೆ, ನೈಜವಾಗಿದ್ದ ಕಟ್ಟಡ ಕಾರ್ಮಿಕರಿದ್ದಾರೆ, ಅವರನ್ನ ನಾವು ಫಿಲ್ಟರ್ ಮಾಡ್ತೀವಿ. ಅದನ್ನ ಫಿಲ್ಟರ್ ಮಾಡಿ ಅದರಲ್ಲಿ ಸೀನಿಯಾರಿಟಿ ವೈಸ್ ಮೇಲೆ ನಾವು ಅಪ್ಲಿಕೇಶನ್ಗಳನ್ನ ಫಿಲ್ಟರ್ ಮಾಡಿ ಅವರಿಗೆ ತಲುಪಿಸುವಂತ ಕೆಲಸ ಪ್ರಾಮಾಣಿಕವಾಗಿ ನಾನು ಬಂದ ಮೇಲೆ ಒನ್ ಟೈಮು ಬಂದಿದೆ, ನಾನು ಪ್ರಾಮಾಣಿಕವಾಗಿ ತಲುಪಿಸಿದ್ದೀನಿ ಅನ್ನುವಂತ ಆತ್ಮತೃಪ್ತಿ ನನಗಿದೆ. ಆಮೇಲೆ ನಾನು ಬಂದ ಮೇಲೆ ಇವತ್ತು ತಮಗೆಲ್ಲರಿಗೂ ಗೊತ್ತಿರುವಂತದ್ದು, ಆಗ್ಲೇ ಹೇಳಿದ್ರು, ಒಂದು ಮನೆಯನ್ನ ಕಟ್ಟಲಿಕ್ಕೆ ಎಷ್ಟು ಒಂದು ಇದು ಇದೆ, ಅದರಲ್ಲಿ ಎಲ್ಲ ಬರುವಂತವ್ರು ಎಲ್ಲರೂ ಕಾರ್ಮಿಕರೇ. ಇವತ್ತು ಟೈಲ್ಸ್ ಹಾಕುವರು ಕಾರ್ಮಿಕರೇ. ನಾನು ಬರೀ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕ ಕಲ್ಯಾಣ ಮಂಡಳಿ ನಾನು ಮಾತಾಡ್ತೇನೆ. ಅಲ್ಲಿ ಟೈಲ್ಸ್ ಹಾಕೋರು ಕಾರ್ಮಿಕರೇ, ಬಣ್ಣ ಹಚ್ಚೋರು ಕಾರ್ಮಿಕರೇ,
ಬಾಗಿಲು ಮತ್ತು ಕಿಟಕಿಯನ್ನು ಮಾಡುವವರು ಕಾರ್ಮಿಕರೇ, ಆಮೇಲೆ ಕಟ್ಟಡ ಮಾಡುವವರು ಕಾರ್ಮಿಕರೇ, ಪ್ಲಾಸ್ಟರ್ ಮಾಡೋರು ಕಾರ್ಮಿಕರೇ, ಸೊ ಸುಮಾರು ಮತ್ತು ರೋಡ್ ಕೆಲಸ ಮಾಡೋರು ಕಾರ್ಮಿಕರೇ, CC ವರ್ಕ್ ಮಾಡೋರು ಕೆಲಸ ಮಾಡೋರು ಕಾರ್ಮಿಕರೇ. ಸೊ ಇಲ್ಲಿ ಕೂಡ ಏನಪ್ಪಾ ಅಂದ್ರೆ ವಿವಿಧ ರೀತಿಯಲ್ಲಿ ಕೆಲಸ ಮಾಡುವಂತವ್ರು, ಇತರೆ ನಿರ್ಮಾಣವನ್ನ ಮಾಡುವಂತವ್ರು ಎಲ್ಲರೂ ಕಾರ್ಮಿಕರೇ. ಸೊ ಇವರಿಗೆ ಸೌಲಭ್ಯ ಏನು ಅಂತಂದ್ರೆ ಮದುವೆ ಸಹಾಯಧನ ಅಂತ ಬರುತ್ತೆ. ತಮ್ಮೆಲ್ಲರಿಗೂ ಗೊತ್ತಿರುವಂಥದ್ದು, ನಾನೇನು ಹೆಚ್ಚಿಗೆ ಹೇಳ್ಬೇಕಾಗಿಲ್ಲ. ಆದ್ರೂ ವೇದಿಕೆಯ ಮೇಲೆ ನಾನು ಹೇಳ್ಬೇಕಾಗಿರ್ತಕ್ಕಂಥದ್ದು ನನ್ನ ಆದ್ಯ ಕರ್ತವ್ಯ, ನಾನು ಹೇಳ್ತೀನಿ. ಮದುವೆ ಅಂತಕ್ಕಂಥದ್ದು ಸಹಾಯಧನ ಬರುತ್ತೆ, ಹೆರಿಗೆ ಸಹಾಯಧನ ಬರುತ್ತೆ. ಆಮೇಲೆ ನೀವು ನ್ಯಾಚುರಲ್ ಡೆತ್ ಅಂದ್ರೆ ಈಗ ಸಹಜವಾಗಿ ಸಹಜ ಮರಣ ಅಂತ ಆಗುತ್ತೆ. ಸೊ ಹಾರ್ಟ್ ಅಟ್ಯಾಕ್ ಆಗುತ್ತೆ, ಆಮೇಲೆ ಮನೆಯಲ್ಲೇ ಕಾಯಿಲೆ ಬಂದು ತೀರ್ಕೊಳ್ತಾರೆ, ಆಮೇಲೆ ಮನೆಯಲ್ಲಿ ಏನೋ ಒಂದು ಅಚಾನಕ ಇವತ್ತಿನ ಪರಿಸ್ಥಿತಿಯಲ್ಲಿ ನಾವು ತಿನ್ನುವಂತ ಆಹಾರ ಪದ್ಧತಿ ಬೇರೆ ಡಿಫರೆಂಟ್ ಅಥವಾ ಬೇರೆ ವ್ಯತ್ಯಾಸ ಇರೋದ್ರಿಂದ ನಮ್ಮ ಒಂದು ವಯಸ್ಸಿನ ನಮ್ದು ಯಾವಾಗ ನಾವು ಏನ್ ಆಗ್ತೀವಿ ಅನ್ನೋದೇ ನಮ್ಗೆ ಗೊತ್ತಿಲ್ಲ. ಸೊ ಅಂತ ಸಂದರ್ಭದಲ್ಲಿ ಸಹಜ ಮರಣಕ್ಕೆ ಬೇರೆ ಬರುತ್ತೆ, ಆಮೇಲೆ ಆಕ್ಸಿಡೆಂಟ್ ಡೆತ್ ಆದ್ರೆ ಬೇರೆ ಬರುತ್ತೆ, ಆಮೇಲೆ ಮೇಲೆ ಬಿಲ್ಡಿಂಗ್ ಮೇಲೆ ಬಿದ್ರೆ ಅದನ್ನು ಕೂಡ ಅಪಘಾತ ಮರಣ ಅಲ್ಲ, ಅದು ಮರಣ ಅಂತ ಆಗುತ್ತೆ. ಸೊ ಬಿಲ್ಡಿಂಗ್ ಮೇಲೆ ಬಿದ್ರೆ ಮೊನ್ನೆ ಬಜೆಟ್ ಅಲ್ಲಿ 5 ಲಕ್ಷದಿಂದ 8 ಲಕ್ಷ ಮಾಡಿದ್ದಾರೆ. ತಮ್ಮ ಎಲ್ಲರಿಗೂ ಗೊತ್ತಿರಲಿ, ಮದುವೆ ಈ 5 ಲಕ್ಷದಿಂದ 8 ಲಕ್ಷ ಏರಿಕೆಯನ್ನ ಮಾಡಿರ್ತಕ್ಕಂಥದ್ದು. ಸೊ ಯಾವಾಗ ಆಗುತ್ತೆ 8 ಲಕ್ಷ ಅಂದ್ರೆ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ಸೊ ನಾನು ಈಗ ಕಾರ್ಮಿಕದನ ಸರ್ ತಿಳ್ಕೊಂಡಿದ್ದಾರೆ, ಅವ್ರು 8 ಲಕ್ಷ ಯಾಕೆ ಬಂದಿಲ್ಲ ಅಂತ ಕೇಳ್ಬೋದು ನೀವು. ಸೊ ಅದರಲ್ಲಿ ಆದೇಶದಲ್ಲಿ ಸ್ಪಷ್ಟವಾಗಿ ಮನುಷ್ಯ ನಮೂದ ಮಾಡಿರ್ತಕ್ಕಂಥವ್ರು ಏನಂದ್ರೆ, ಈಗ ಒಂದು ಕನ್ಸ್ಟ್ರಕ್ಷನ್ ಮಾಡ್ತೀರಿ ಅಥವಾ ಕನ್ಸ್ಟ್ರಕ್ಷನ್ ಮಾಡುವಂತ ಸಂದರ್ಭದಲ್ಲಿ ಪೇಂಟ್ ಕೆಲಸ ಆಗಿರ್ಬೋದು, ಕಟ್ಟಡ ಆಗಿರ್ಬೋದು, ಪ್ಲಾಸ್ಟರ್ ಆಗಿರ್ಬೋದು, 2 ರಿಂದ 3 ಅಂತಸ್ತಲ್ಲಿ ಕೆಲಸ ಮಾಡ್ತಿರ್ತೀರಿ. ಅಂತ ಸಂದರ್ಭದಲ್ಲಿ ಮೇಲಿಂದ ಕೆಳಗಡೆ ಬಿದ್ದು ಸ್ಪಾಟ್ ಮೇಲೆ ಡೆತ್ ಆದ್ರೆ ಅವ್ರಿಗೆ 8 ಲಕ್ಷ ಸಿಗುತ್ತೆ. ಇನ್ ಕೇಸ್ ನೀವು ಕೆಲಸ ಮಾಡುವಂತ ಅಥವಾ ಕೆಲಸ ಮಾಡ್ಬೇಕಂತ ಹೋಗ್ತಾ ಇರ್ತೀರಿ, ಅಂತ ಸಂದರ್ಭದಲ್ಲಿ ಆಕ್ಸಿಡೆಂಟ್ ಡೆತ್ ಆದ್ರೆ 5 ಲಕ್ಷ ಕ್ಲೇಮ್ ಆಗುತ್ತೆ. ಸೊ ನ್ಯಾಚುರಲ್ ಡೆತ್ ಆದ್ರೆ ಮೊದಲು 75,000, ಇದು 75,000 ಇದ್ದದ್ದು 1,50,000 ಮಾಡಿದ್ದಾರೆ. ಈಗ ಮೊನ್ನೆ ಬಜೆಟ್ ಅಲ್ಲಿ ಆಗಿದ್ದು ಈಗೆಲ್ಲ ಬರ್ತಾ ಇರೋದು, ಈಗೆಲ್ಲ ನೀವು ಹಾಕಿರೋ ಅಪ್ಲಿಕೇಶನ್ ನಿಮ್ಗೆ ಬರುತ್ತೆ, ಲಭ್ಯ ಇದೆ ಅದು. ಸೊ ಮದುವೆ ಸಹಾಯಧನಕ್ಕೆ 60,000 ಇದೆ. ಹೆರಿಗೆ ಏನಿದೆಯಲ್ಲ 50,000 ಒಂದನೇ ಮಗುವಿಗೆ, 2ನೇ ಮಗುವಿಗೆ ಕೂಡ 50,000 ಇರ್ತಕ್ಕಂಥದ್ದು. ಸೊ ಇಲ್ಲಿ ಏನಾಗುತ್ತೆ, ನೀವು ಹಾಕಿರುವಂಥದ್ದು ನೀವು ಕಾರ್ಡ್ಗಳು ಮಾಡ್ಕೊಂಡಿರ್ತೀರಿ. ದಯವಿಟ್ಟು ನಾನು ಶ್ರೀ ವಂದೇ ಮಾತರಮ್ಮ ಕಟ್ಟಡ ಮತ್ತು ಇತರೆ ನಿರ್ಮಾಣ ಪೇಂಟರ್ ಸಂಘದವರಲ್ಲಿ ಅಧ್ಯಕ್ಷರಲ್ಲಿ ಮತ್ತು ಪದಾಧಿಕಾರಿಗಳಲ್ಲಿ ಮತ್ತು ಆ ಒಂದು ಸಂಘದಲ್ಲಿ ಇರ್ತಕ್ಕಂಥ ಸದಸ್ಯರಲ್ಲಿ ಒಂದು ಮನವಿಯನ್ನ ಮಾಡ್ಕೊಳ್ತೀನಿ. ಒಂದೇನಂದ್ರೆ, ರಾಣೆಬೆನ್ನೂರಿನಲ್ಲಿ ಸುಮಾರು ಸಂಘಗಳಿದಾವೆ, ಸಾಕಷ್ಟು ಕಾರ್ಮಿಕರಿದ್ದಾರೆ. ನಿಜವಾದ ಕಾರ್ಮಿಕರನ್ನ ಕೊಲೆ ಮಾಡ್ತಕ್ಕಂಥದ್ದು ಕೆಲಸ ಮತ್ತು ಅವರನ್ನ ಬದಿಗಿಡ್ತಕ್ಕಂಥ ಕೆಲಸ ದಯವಿಟ್ಟು ಇಲ್ಲಿರ್ತಕ್ಕಂಥ ಸಂಘದಲ್ಲಿ ಪದಾಧಿಕಾರಿಗಳು, ಯಾಕಂದ್ರೆ ನೂತನವಾಗಿರ್ತಕ್ಕಂಥ ಒಂದು ಸಂಘವನ್ನ ನಿರ್ಮಾಣ ಮಾಡ್ತಾ ಇದ್ದೀರಿ. ಸೊ ಎಲ್ಲರೂ ಇಲ್ಲಿ ಅನುಭವಿಸಿದ್ರು, ಕೆಲವೊಂದು ಆಲ್ರೆಡಿ ಇರ್ದಿರಿ. ಸೊ ಒಂದೇನಂತಂದ್ರೆ, ಹಿಂದಾಗಿರುವಂತ ತಪ್ಪುಗಳು ಬರೀ ಅಧಿಕಾರಿಗಳ ಕೆಲಸದ ಜೊತೆಗೆ ಸಂಘ ಸಂಸ್ಥೆಗಳ ಕೆಲಸನೂ ಕೂಡ ಹೊರಗಡೆ ನಿಜವಾದ ಕಾರ್ಮಿಕರನ್ನ ಕರೆತಂದು ಕಚೇರಿಗೆ ಅವರನ್ನ ನೋಂದಣಿ ಮಾಡ್ತಕ್ಕಂಥ ಕೆಲಸವನ್ನ ತಮ್ಮಿಂದ ಆಗಬೇಕು.